ಚಂದ್ರಕುಂದೆ ಕುಂದುವರೆಯ ಚಂದ್ರನಿರಾಹುವಂತ ಬಗ್ಗೆ ಅಂಬುದಿ ಅಭಿಚಿತೆಯ ಅಂಬುದಿಯ ಮುನಿ ಆಭೂಷಣದ ಕೊಂಬಲ್ಲಿ ಚಂದ್ರನ ಅಡ್ಡಬಂದನೆಯ ಆರಿರಾರು ಇಲ್ಲ ಕೆಟ್ಟವನಿಗೆ ಕಳೆಯಿಲ್ಲ ಜಗದನಂತ ನೀನೇ ಇಲ್ಲ ಕೂಡಲ ಸಂಗಮ ದೇವ. ಪ್ರಾತಸ್ಮರಣೀಯನಾದ ಬಸವಾದಿ ಪ್ರಮುಖರನ್ನು ಸ್ಮರಿಸಿ ಕನ್ನಡ ನಾಡಿನ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿ ಕುದುರೆಮೂರ್ತಿ ಸಂಸ್ಥಾನ ಮಠದ ಎಲ್ಲ ಗುರು ಪರಂಪರೆಯನ್ನು ಸ್ಮರಿಸಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀಮಠದ ಜಾತ್ರಾ ಮಹೋತ್ಸವಕ್ಕೆ ಶರಣ ಬಸವೇಶ್ವರರ ಪುರಾಣವನ್ನು ಪ್ರಾರಂಭಗೊಳಿಸಿದವರು, ಸಮಾಜದ ದೀಕ್ಷೆಯನ್ನು ಕೊಟ್ಟು ಸಮಾಜಕ್ಕಾಗಿ ತನ್ಮಯಕ್ಕಾಗಿ ಸಮರ್ಪಣೆ ಮಾಡಿಕೊಂಡಿರುವಂಥ ಪೂಜ್ಯರು, ನಾವು ಕಂಡ ಅಪರೂಪದ ಜಗದ್ಗುರುಗಳಲ್ಲಿ ಒಬ್ಬರಾದವರು, ಲಿಂಗ ಪೂಜಾ ನಿಷ್ಠರು, ಅನುಭಾವಿಗಳು, ತ್ರಿಭಾಷಾ ಪಂಡಿತರು, ಸಂಗೀತದ ಸಾಮ್ರಾಟರಾಗಿರುವಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಜ್ಜ ಶ್ರೀಮನ್ ನಿರಂಜನಾಥನ ಸ್ವರೂಪ ಜಗದ್ಗುರು ವಿಜಯ ಮಹಂತ ಮಹಾಸಂಗೀಯವರ ಪಾದ ಪದ್ಮಗಳಿಗೆ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಶಾಸ್ತ್ರಿಗಳ ಪರವಾಗಿ ಅನುಪಸ್ಥಿತಿಯಲ್ಲಿ 2 ದಿನಗಳ ನಂತರ ನಿಮ್ಮೆಲ್ಲರಿಗೂ ಅಮೃತದ ಅನುಭವವನ್ನು ಅಳವಡಿಸಿರುವಂಥ ಪೂಜ್ಯರಿಗೆ ಶರಣಾರ್ಥಿಗಳನ್ನು ತಿಳಿಸಿ ತಾಬಲ ಎನ್ನುವಂತೆ ತಬಲಾ ನಾದವನ್ನು ನುಡಿಸಿರುವಂಥವರು, ಸುಸ್ವಾಗವಾಗಿ ಸಂಗೀತದ ಸುಲೇನವನ್ನು ನಡೆಸಿರುವಂಥ ಎಲ್ಲ ನನ್ನ ಕಲಾವಿದರು ಶರಣರು. ಈ ಜಾತ್ರಾ ಕಮಿಟಿಯಲ್ಲಿ ಎಲ್ಲರೂ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಎಲ್ಲ ಕಮಿಟಿಯ ಪದಾಧಿಕಾರಿಗಳೇ, ಈ ಪುರಾಣವನ್ನು ಆಲಿಸಿ ನಾವೆಲ್ಲರೂ ಪಾವನರಾಗಬೇಕೆನ್ನುವಂಥ ಹಂಬಲವನ್ನು ಇಟ್ಕೊಂಡು ಬಂದಿರುವಂಥ ಕುದುರೆಮೂರ್ತಿಯರ ಮೈಸೂರು ಸಂಸ್ಥಾನ ಮಠದ ಸದ್ಭಕ್ತರೇ, ಈ ಗ್ರಾಮದ ಮಹಾಜನಗಳೇ, ಮಾತೆಯರೇ, ಮುದ್ದು ಮಕ್ಕಳಿಗೆ ತನ್ನೆಲ್ಲರಿಗೂ ಒಂದು ತರಗತಿಯಲ್ಲಿ ಬಹಳ ಸುಂದರವಾಗಿ ನೀವೆಲ್ಲ ಚಿಂತನೆಯನ್ನು ಆಲಿಸಿದ್ರಿ. ಇವತ್ತಿನ ಚಿಂತನೆಯಲ್ಲಿ ಅಹಂಕಾರದ ಬಗ್ಗೆ ಹೇಳಿದರು. ಮನುಷ್ಯನಿಗೆ ಏನಾರ ಬರಲಿ, ಮನುಷ್ಯನಿಗೆ ಎಷ್ಟು ಸಂಪತ್ತಿದ್ರೂ ಸಹಿತ ಆ ಸಂಪತ್ತು ಮುಖ್ಯ ಅಲ್ಲ, ಮನುಷ್ಯನಿಗೆ ಅಹಂಕಾರ ಬರಬಾರದು ಅನ್ನುವಂಥದ್ದನ್ನು ನಾವು ಹೇಳಿದ್ವಿ. ಅಹಂಕಾರ ಬಂತು ಅಂದರೆ ಭೂಮಿಯ ಮೇಲೆ ಮನುಷ್ಯ ಯಾರಿಗೂ ಬೇಕಾಗುವುದಿಲ್ಲ. ನಾವೆಲ್ಲ ನಾನೇ ಮಾಡಿದೆ, ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ, ನಾನೇ ಬೆಳೆಸಿದೆ, ನಾನೇ ಎಲ್ಲದಕ್ಕೂ ಕಾರಣಕರ್ತ ಅನ್ನುವಂಥ ಭಾವ ನಮ್ಮಲ್ಲಿ ಮೂಡ್ತದೆ. ಆದರೆ ಯಾವುದನ್ನು ನಾವು ಮಾಡಕ್ಕೆ ಸಾಧ್ಯ ಇಲ್ಲ. ಕಾರಣದಲ್ಲಿ ಹುಟ್ಟಿರುವಂಥ ಮರಕ್ಕೆ ನೀರಲ್ಲಿರುವುದಾಗಲ್ಲ. ಅರಣ್ಯದೊಳಗೆ ಒಂದು ಗಿಡ ಹುಟ್ಟಿತ್ತು ಅಂದ್ರೆ ಆ ಗಿಡಕ್ಕೆ ಹೋಗಿ ನೀರು ಎರಿಯಾಕೆ ನಿಮ್ಮ ಗಿಡದಿಂದ ಸಾಧ್ಯ. ಅರಣ್ಯದಲ್ಲಿ ಹುಟ್ಟಿರುವಂಥ ಬಳ್ಳಿಗೆ, ಮರಕ್ಕೆ ನೀರು ಎರೆಯುವರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಹೇಳ್ತಾರೆ, ಭೂಮಿಯ ಮೇಲೆ ಹುಟ್ಟಿರುವಂಥ ಜೀವ ಜಂತುಗಳಿಗೆ ಅನ್ನವನಿಕ್ಕುವ ಆರೋಗ್ಯ. ಈ ಭೂಮಿ ಮೇಲೆ ಸಕಲ ಜೀವ ಜಂತುಗಳು ಹುಟ್ಟುತ್ತಾವಲ್ಲ, ಆ ಎಲ್ಲ ಜೀವ ಜಂತುಗಳಿಗೆ ಅನ್ನವನಿಕ್ಕುವ ಆರೋಗ್ಯ. ಅನ್ನ ಕೊಡೋರು ಯಾರು? ಕಲ್ಲು ಬಂಡೆಗಳ ಹುಡುಕು ಇರುವಂಥ ಕೆಳಗಿರುವಂಥ ಕಪ್ಪೆಗಳಿಗೆ ಆಹಾರವನ್ನು ಹಾಕುವವರು ಯಾರು?
ಕಲ್ಲು ಬಂಡೆ ಕೆಳಗಿರುವಂಥ ಇರುವೆಗಳಿಗೆ ಸಕ್ಕರೆಯನ್ನು ಹಾಕುವವರು ಯಾರು? ಎಲ್ಲದನ್ನು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನಾವು ಯಾರ ಕಡೆಯಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಂದ ಮನುಷ್ಯ ನಾನು ಮಾಡೀನಿ ಅಂದರೆ ಅಸಾಧ್ಯ. ಒಮ್ಮೆ ಶಿವಾಜಿಗೆ ಅಹಂಕಾರ ಬರುತ್ತದೆ. ಛತ್ರಪತಿ ಶಿವಾಜಿ ಕೋಟೆಯನ್ನು ನಿರ್ಮಾಣ ಮಾಡುತ್ತಿರ್ತಾರೆ. ಕೋಟೆಯನ್ನು ಕಟ್ಟಿಸುವಂಥ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿಯವರು ಸಾವಿರಾರು ಆಳುಗಳನ್ನು ಇಟ್ಟಿರುತ್ತಾರೆ, ಕೆಲಸಗಾರರನ್ನ. ಸಾವಿರಾರು ಜನ ಕೆಲಸಗಾರರಿಗೆ ಅನ್ನವನ್ನು ಕೊಡುವಂತ ಛತ್ರಪತಿ ಶಿವಾಜಿ, ಸಾವಿರಾರು ಆಳುಗಳಿಗೆ ಕೆಲಸಗಾರರಿಗೆ ವಸತಿಯನ್ನು ಕೊಟ್ಟ ಅಂತ ಛತ್ರಪತಿ ಶಿವಾಜಿ, ಅವರಿಗೆ ಬಳಸಲಿಕ್ಕೆ ಅಥವಾ ಉಡಲಿಕ್ಕೆ ಬಟ್ಟೆಯನ್ನು ಕೊಟ್ಟ ಅಂತ ಛತ್ರಪತಿ ಶಿವಾಜಿ. ಎಲ್ಲರನ್ನು ನಾನೇ ಕೊಟ್ಟೀನಿ, ನಾನೇ ಅವರಿಗೆ ಕೊಟ್ಟೀನಿ ಅನ್ನುವಂಥ ಅಹಂಕಾರದ ಭಾವ ಆತನಲ್ಲಿ ಮೂಡುತ್ತದೆ. ಅಲ್ಲಿಗೆ ಸಮರ್ಥ ಒಬ್ಬ ಗುರು ಬರ್ತಾನೆ, ಸಮರ್ಥ ರಾಮದಾಸ ಅಂತ. ಸಮರ್ಥ ರಾಮದಾಸ ಬಂದ ಛತ್ರಪತಿ ಶಿವಾಜಿ ಅಂತಾನ, ಈ ಕೋಟೆಯನ್ನು ನಿರ್ಮಾಣ ಮಾಡುವಂಥ ಎಲ್ಲ ಜನಗಳಿಗೆ ಅನ್ನವನ್ನು ಕೊಟ್ಟಾತ ನಾನು, ಇರಲಿಕ್ಕೆ ವ್ಯವಸ್ಥೆ ಮಾಡಿದಾತ ನಾನು, ಅವರು ಕೊಡಲಿಕ್ಕೆ ಬಟ್ಟೆಗಳನ್ನು ಕೊಟ್ಟಾತ ನಾನು 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 ಅಂತ ತಿಳ್ಕೊಂಡು ಅಹಂಕಾರದಿಂದ ಮಾತನಾಡಲು ಪ್ರಾರಂಭ ಮಾಡಿದ. ಸಮರ್ಥ ರಾಮದಾಸ್ ಅಂದ್ಕೊಂಡು ಯೋಗ್ಯವಾಗಿರುವಂಥ ಶಿಷ್ಯ ಅಂತ ನಾನು ಭಾವಿಸಿಕೊಂಡಿದ್ದೆ. ಆದರೆ ಈ ಛತ್ರಪತಿ ಶಿವಾಜಿಯ ಮನಸ್ಸಿನಲ್ಲಿ ತಲೆಯಲ್ಲಿ ಒಂದಿಷ್ಟು ಅಹಂಕಾರವಂತಲ್ಲ, ಈ ಅಹಂಕಾರವನ್ನು ಕಳಿಬೇಕು, ನಿರಸನ ಮಾಡಬೇಕು ಅಂತ ತಿಳ್ಕೊಂಡು ರಾಮದಾಸ್ ಅಂತಾರೆ, ಎಲ್ಲರನ್ನೂ ನೀನೇ ಮಾಡಿ ಅಂತೀಯಲ್ಲಪ್ಪ, ಬಾಯಿ ಅಂತ ಶಿಷ್ಯನನ್ನು ಕರ್ಕೊಂಡು ಹೋಗು. ಅಲ್ಲಿ ಕೆಲಸ ಮಾಡುವಂಥ ಒಬ್ಬ ಕೆಲಸಗಾರನನ್ನು ಕರೆದು ಒಂದು ದೊಡ್ಡ ಬಂಡೆಯನ್ನು ಒಡಿಸಿದ್ರು. ಆ ಬಂಡೆಯನ್ನು ಒಡಿಸಿದ ಮೇಲೆ ಆ ಬಂಡೆ ಹೋಳಾದ ಮೇಲೆ ಒಂದು ಹೋಳನ್ನು ಕಲಿಸ್ತಾರೆ. ಒಂದು ಭಾಗವನ್ನು ಕಲಿಸಿದ ಮೇಲೆ ಆ ಬಂಡೆಯ ಕೆಳಗಡೆ ಕಪ್ಪೆಗಳಿರುತ್ತವೆ, ಇರುವೆಗಳಿರುತ್ತವೆ. ಸಮರ್ಥ ರಾಮದಾಸ್ ಬಂದು, ಶಿವಾಜಿ ಮಹಾರಾಜ ಬಟ್ಟೆಯನ್ನು ಕೊಟ್ಟಾತ ನೀನಂದಿ, ಅನ್ನವನ್ನು ಕೊಟ್ಟಾತ ನೀನಂದಿ, ಎಲ್ಲ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದಾತ ನೀನಂದಲ್ಲ, ನಾನು 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 ಅಂತ ಹೇಳ್ತೀರ. ಈ ಕಪ್ಪೆಗಳಿಗೆ ನೀರು ಕೊಟ್ಟಾತ ನೀನೇನು, ಈ ಕಪ್ಪೆಗಳಿಗೆ ಅನ್ನವನ್ನು ಇಟ್ಟಾತ ನೀನೇನು, ಈ ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿದಾತ ನೀನೇನು ಅಂತ ಪ್ರಶ್ನೆ ಮಾಡಿದಾಗ ಸಮರ್ಥ ರಾಮದಾಸನ್ನಂತೆ ನನ್ನಲ್ಲಿ ಅಹಂಕಾರದಿಂದ ನಾನೇ ಮಾಡಿದೆ ಅನ್ನುವಂಥ ಭಾವ ಬಂತು. ಆದರೆ ಈ ಕಪ್ಪೆಗಳಿಗೆ ಇರುವೆಗಳಿಗೆ ಅನ್ನವನ್ನ ನೀರನ್ನು ಕೊಟ್ಟಾಕ ನಾನಲ್ಲ, ಮೇಲಿರುವ ಭಗವಂತ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಛತ್ರಪತಿ ಶಿವಾಜಿ ತಿಳ್ಕೊಳ್ತಾರೆ. ಅದಕ್ಕೆ ಅವರಂತಾರ, ನಾನೇ ಮಾಡಿದೆ, ನಾನೇ ಕಟ್ಟಿಸಿದೆ ಅನ್ನುವಂಥ ಭಾವವನ್ನು ತೊರೆದು, ಇದಕ್ಕೆಲ್ಲರಿಗೂ ಕಾರಣ ಸಕಲ ಜೀವ ಜಂತುಗಳಿಗೆ ಅನ್ನವನ್ನು ನೀರನ್ನು ಕೊಟ್ಟಾತ ಮೇಲೆ ಕೂತಿರುವಂಥ ಭಗವಂತ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ತೇವೆ. ಹಾಗೆ ಮೇಲೆ ಕುಳಿತಿರುವಂಥ ಭಗವಂತನನ್ನು ನೋಡಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ಆ ಭಗವಂತನ ಪ್ರತಿರೂಪವಾಗಿ ಈ ಭೂಮಿಗೆ ಬಂದಿರುವಂಥ ಭಗವಂತ ಯಾರು ಅಂದರೆ ಅದು ಗುರುಮಹಾಂತ ಶ್ರೀಯೋಗಿ, ಪರಿಸಿದ್ಧ ಶ್ರೀಯೋಗಿ, ವಿಜಯ ಮಹಾಂತ ಶ್ರೀಯೋಗಿಗಳು ಅನ್ನುವಂಥ ಈ ಭೂಮಿಗೆ ಭಗವಂತನ ಪ್ರತಿರೂಪದಲ್ಲಿ ಬಂದಿದ್ದಾರೆ. ಅದಕ್ಕೆ ಮನುಷ್ಯರಿಗೆ ನಾ ಅನ್ನೋದು ಬರಬಾರದು. ಮನುಷ್ಯನಿಗೆ ನಾನು ಬರಲಿಲ್ಲ ಅಂದರೆ ಭಾಳ ಎತ್ತರ ಮಟ್ಟಕ್ಕೆ ಹೋಗ್ತಾರೆ, ಭಾಳ ಎತ್ತರ ಮಟ್ಟಕ್ಕೆ ಹೋಗ್ತಾರೆ. ಮನುಷ್ಯನಿಗೆ ನಾನು ಬಂತು ಅಂದರೆ ಮನುಷ್ಯ ಎಲ್ಲಿರಬೇಕು ಅಲ್ಲೇ ಇರ್ತಾನೆ. ನಿಮಗೆ ಬಹಳ ಸ್ಪಷ್ಟವಾಗಿ ಕೇಳ್ತೀವಿ. ಎಲ್ಲರಿಗೂ ಗೊತ್ತಿದೆ, ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಿರ್ತೀರಲ್ಲ, ಹೋಗ್ತಿರಲ್ಲ. ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ದೇವಸ್ಥಾನದ ಮುಂದಿರುವಂಥ ಮಹಾದ್ವಾರ ಬಹಳ ದೊಡ್ಡದಿರುತ್ತದೆ, ಬಹಳ ದೊಡ್ಡದಿರುತ್ತದೆ. ದೇವಸ್ಥಾನದ ಮಹಾದ್ವಾರ ಯಾರ ತಲೆಗೂ ಬೆಳೆಯೋದಿಲ್ಲ, ಬಹಳ ಎತ್ತರದಲ್ಲಿ ದೊಡ್ಡದಾಗಿರುವಂಥ ವಿಶಾಲವಾದ ಮಹಾದ್ವಾರ ಇರುತ್ತದೆ. ದೇವಸ್ಥಾನದ ಒಳಗೆ ಹೋದ ಮೇಲೆ
ಮುಂದೆ ಹಾಗೆ ಪ್ರಾರಂಭಗಳ ಅಂಗಳ ಎಲ್ಲ ಹಚ್ಕೊಂತ ಗರ್ಭಗುಡಿಗೆ ಹೋಗ್ತೇವೆ. ಆ ಗರ್ಭಗುಡಿಯ ಬಾಗಿಲು ಯಾಕೆ ಸಣ್ಣದಿರ್ತೈತೆ? ಎಲ್ಲರೂ ದೇವರು ನಮಸ್ಕಾರ ಮಾಡಕ್ಕೆ ಹೋಗ್ತಿರಲ್ಲ. ದೇವರ ಗುಡಿಯಲ್ಲಿರುವಂತ ಗರ್ಭಗುಡಿಯ ಬಾಗಿಲು ಎಷ್ಟು ಸಣ್ಣದಿರ್ತೈತಿ? ಯಾಕೆ? ಮಹಾದ್ವಾರ ಪಾಲ್ಗೊಳ್ಳೋದಿರ್ತೈತಿ, ಪ್ರಾರಂಭಗಳ ಪಾಲ್ಗೊಳ್ಳೋದಿರ್ತದೆ. ಒಳಗಡೆ ಹೋದಂಗೆಲ್ಲ ಗರ್ಭಗುಡಿ ಅಂದ್ರೆ ದೇವರಿರುವ ಸ್ಥಳ ಮಾತ್ರ, ಆತನ ಬಾಗಿಲು ಮಾತ್ರ ಕಿರಿದಾಗಿರ್ತದೆ, ಸಣ್ಣದಿರ್ತೈತಿ. ಯಾಕಂದ್ರೆ ನಾವೆಲ್ಲ ತಿಳ್ಕೊಳ್ಬೇಕು, ಗರ್ಭಗುಡಿಯ ಬಾಗಿಲು ಯಾಕೆ ಕಿರಿದಿರ್ತದಂದ್ರೆ, ಊರಲ್ಲಿ ನೀನು ಹ್ಯಾಗ ಬೇಕಾದ್ರೂ ಅಡ್ಡಾಡು, ಊರೊಳಗೆ ಹೆಂಗರ ಇರು, ಆ ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಸಹಿತ, ಪ್ರಾರಂಭದಲ್ಲಿ ಬರಬೇಕಾದ್ರೂ ಸಹಿತ ಮಹಾದ್ವಾರದೊಳಗೆ ಅಹಂಕಾರದಿಂದ ಬಾ, ಎದೆ ಸೆಟಿಸ್ಕೊಂಡೇ ಬಾ. ಅಹಂಕಾರದಿಂದ ಒಳಗೆ ಬಂದ ಮೇಲೆ ಮುಂದೆ ಹೋಗ್ತಿಲ್ಲ. ಗರ್ಭಗುಡಿಯ ಬಾಗಿಲು ಬಂದಾಗ ಅಹಂಕಾರವನ್ನ ಬಿಟ್ಟು ಅಲ್ಲಿ ಬಾಗುವಂತ ಪ್ರಯತ್ನ ಮಾಡಿದ್ರೆ ಒಳಗಿರುವಂತ ದೇವರು ಕಾಣ್ತಾನೆ, ಇಲ್ಲಾಂದ್ರೆ ಕಾಣಕ್ಕೆ ಸಾಧ್ಯ ಇಲ್ಲ. ನಾವು ಶ್ರೀಮಂತರಿದ್ದೀವಿ, ನಾನು 100 ಎಕರೆ ಭೂಮಿಯ ಒಡೆಯಿದೆ ಅಂತ ತಿಳ್ಕೊಂಡು ಬಿಂಕದೊಳಗೆ ನಾವು ಹೋಗಿ ದೇವರ ಮುಂದೆ ನಾನು ಬಾಗೋದಿಲ್ಲ, ದೇವರ ಮುಂದೆನೂ ಸಹಿತ ನೆಟ್ಟಗರ ನಿಂದಿರ್ತೀನಿ ಅಂತ ದೇವರು ಹೊಂಟಿ ಅಂದ್ರೆ ತಲೆ ಪಟ್ಟಿ ಕಿತ್ಕೊಂಡು ಹೋಗ್ಬೇಕು. ಅದಕ್ಕೆ ಎಲ್ಲಿ ಬಾಗಿಲ್ಲ ಅನ್ನೋ ಚಿಂತೆ ಇಲ್ಲ. ಮಠಗಳಲ್ಲಿ ಸ್ವಾಮಿಗಳ ಮುಂದೆ ಬಾಗುವ ಕೆಲಸವನ್ನು ನಾವು ಮಾಡಿಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ದೇವಸ್ಥಾನದ ಬಾಗಿಲುಗಳನ್ನೇ ತೆಗೆದಾಗಿಟ್ಟಿರ್ತಾರೆ. ಇವರು ಬಹಳ ಹೇಳೋದಂದ್ರೆ, ಅಹಂಕಾರದಲ್ಲಿ ನಾವು ಬಹಳ ಬೆಳೀತಾ ಇದ್ದೀವಿ. ಅಹಂಕಾರ ಅನ್ನೋದು ಮನುಷ್ಯನಿಗೆ ಬರಬಾರ್ದು. ನಿಮಗೆಲ್ಲ ಗೊತ್ತಿರಲಿ, ನೀವೆಲ್ಲರೂ ರೈತಾಪಿ ಜನರೇ. ನಿಮ್ಮ ಮನೆಯೊಳಗ ನಿಮ್ಮ ಹೊಲದಲ್ಲಿ ನೆವಣಿಯನ್ನ ಬಿತ್ತುತ್ತೀರಿ. ಮೊದಲೆಲ್ಲ ನೆವಣಿ ಬಿತ್ತುತ್ತಿದ್ರು, ಸಜ್ಜಿ ಬಿತ್ತುತ್ತಿದ್ರು. ಈಗೆಲ್ಲ ಬರೇ ಕ್ರಾಸಿಂಗ್ ಮಾಡೋದು ಬಂದ್ಬಿಟ್ಟೈತಿ. ಚಿಲ್ಲಿ ಪಾಠ, ಟೊಮಾಟೊ ಪಾಠ, ಇವೇ ಪಾಠಗಳಾಗ್ಬಿಟ್ಟಾವೆ. ಆದ್ರೆ ನೆವಣಿಯನ್ನ ನಾವು ಬಿತ್ತುತ್ತಿದ್ವಿ, ಹಿಂದೆಲ್ಲ ಸಜ್ಜಿಯನ್ನ ಬಿತ್ತುತ್ತಿದ್ವಿ. ಯಾವ ರೈತರಿದ್ದೀರಿ, ನೆವಣಿಯನ್ನ ಬಿತ್ತಿದ ಮೇಲೆ ನೆವಣಿ ಹಾಗಿರ್ತೈತಿ ಅನ್ನೋದನ್ನ ಲಕ್ಷ್ಯ ಕೊಟ್ಟು ನೋಡಿರ. ಸಜ್ಜಿಯನ್ನ ಬಿತ್ತಿದ ಮೇಲೆ ಸಜ್ಜಿ ಹಾಗಿರ್ತೈತಿ ಅಂತ ಲಕ್ಷ್ಯ ಕೊಟ್ಟು ನೋಡಿರ. ಸಜ್ಜಿ ಬಿತ್ತಿದ ಮೇಲೆ ತೆನೆಯನ್ನು ಹಾಕಿದಾಗ ಸಜ್ಜಿಯ ತೆನೆ ನೆಟ್ಟಗನ ನಿಂತಿರ್ತೈತೆ, ಒಟ್ಟ ಬಾಗೋದಿಲ್ಲ. ನೆವಣಿಯನ್ನ ಬಿತ್ತಿದ ಮೇಲೆ ನೆವಣಿ ಹಿಂಗ ಭೂಮಿಗೆ ಬಾಗಿರ್ತೈತಿ. ಯಾಕೆ ಬಾಗಿರ್ತೈತಿ? ನೆವಣಿ ಹೇಳ್ತಂತ ನೋಡುತ್ತಾ ಸಜ್ಜಣ್ಣ, ಒಂದು ದಿನ ಆದ್ರೂ ಸಹಿತ ಬಾಗು ಬಾಗಿದಿ ಅಂದ್ರ ದೇವರಿಗೆ ಬಹಳ ಹತ್ರಕ್ಕಿ, ಬೀಗಿದಿ ಅಂದ್ರ ನೀನು ದೇವರ ಹತ್ರ ಬರಕ್ ಸಾಧ್ಯ ಇಲ್ಲ. ಬಾಗು ಅಂತ ಸಜ್ಜಿಗೆ ನವಣೆ ಹೇಳ್ತು. ನೆವಣಿಯ ಮಾತನ್ನ ಕೇಳೋದಿಲ್ಲ ಸಜ್ಜಿ. ಇಲ್ಲ, ನಾನು ಬಾಗಲಿಲ್ಲ, ನಾನು ಎಲ್ಲ ಬೀಗ್ಕೊಂತ ನಿಂದಿರ್ತೀನಿ ಅಂತ. ಸಜ್ಜಿ ಯಾವಾಗ ಬೀಗ್ತೀನಿ ಅಂತ ನೆವಣಿ ಹೇಳಿದ್ದು, ಬಾಗಂದ್ರು ಸಹಿತ ಹೇಳೋರು ಮಾತು ಕೇಳೋದಿಲ್ಲ ಅಂದ್ರೆ ನೀನು ಹಣೆ ಬರ ನೀವು ಬಿಡು ಅಂತ ತಿಳ್ಕೊಂಡು ನೆವಣಿ ಭೂಮಿಗೆ ಬಾಗಿತ್ತು. ನೆವಣಿ ಭೂಮಿಗೆ ಬಾಗಿದ್ದಕ್ಕಾಗಿ ದೇವರಿಗೆ ನೈವೇದ್ಯವಾಯಿತು. ಸಜ್ಜಿ ಬೀಗಿದ್ದಕ್ಕಾಗಿ ದನಗಳಿಗೆ ಆಹಾರ ಆಯಿತು. ಹಾಗೆ ನೆವಣಿಯಂತೆ ಬದುಕಬೇಕು ನಾವೆಲ್ಲ. ಸಜ್ಜಿಯಿಂದ ಬೀಗಿಕೊಂಡು ನೆವಣಿ ಅಂದ್ರೆ ನಾವು ಯಾರಿಗೂ ಬೇಕಾಗುವುದಿಲ್ಲ. ನೆವಣಿಯಿಂದ ಬಾಗಿದ್ವಿ ಅಂದ್ರೆ ದೇವರಿಗೂ ಬೇಕಾಗ್ತೀವಿ. ಇಡೀ ಭೂಮಿಯ ಮೇಲೆ ಇರುವಂತ ಎಲ್ಲ ಜನರು ಸಹಿತ ನಮ್ಮನ್ನ ಪ್ರೀತಿ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ನೆವಣಿ ಭೂಮಿಗೆ ಕಾಣ್ತೈತೆ, ನೆವಣಿ ಭೂಮಿಗೆ ಕಾಣ್ತೈತಿ. ಯಾಕೆ ಆಗುತ್ತೆ? ನೆವಣಿ ಹೇಳ್ತೈತಂತೆ, ಓ ಭೂಮಾತ, ನನ್ನನ್ನು ಇಷ್ಟು ಎತ್ತರ ಬೆಳೆಯುವಂತ ಮಾಡಿದಿ, ನನಗೇನು ಬೇಕಾಗಿರುವಂತ ಖನಿಜಾಂಶಗಳನ್ನು ನಿನ್ನ ಮಡಲಿನಿಂದ ನನಗೆ ಕೊಟ್ಟಲ್ಲ, ನನ್ನನ್ನು ಬೆಳೆಸಿದ್ದಕ್ಕಾಗಿ ನಿನಗೆ ಯಾವಾಗಲೂ ನಾನು ಚಿರಋಣಿ ಅಂತ ನೆವಣಿ ಬಾಗ್ತದೆ. ಅದಕ್ಕೆ ದೇವರಿಗೆ ನೈವೇದ್ಯವಾಗ್ತದೆ. ಸಜ್ಜಿ ಬಾಗೋದಿಲ್ಲ, ದೇವರಿಗೆ ನೈವೇದ್ಯವಾಗೋದಿಲ್ಲ. ಹಂಗೆ ನಮ್ಮ ಮನುಷ್ಯನ ಬದುಕು ಸಜ್ಜಿಯ ಬದುಕಾಗಬಾರ್ದು, ನೆವಣಿಯ ಬದುಕಾಗಬೇಕು. ನೆವಣಿಯ ಬದುಕನ್ನ ಬಾಳಿದ್ವಿ ಅಂದ್ರೆ ನಾವು ಒಂದು ವಿಜಯ ಮಹಂತ ಮಹಾಸನ್ನಿಧಿಯವರಷ್ಟು ಬಾಗಿದ್ವಿ ಅಂದ್ರೆ ಮೇಲಿರುವಂತ ಭಗವಂತ ಬಹಳಷ್ಟು ಕಟ್ಟಿಕೊಳ್ತಾನೆ, ಪ್ರೀತಿಸ್ತಾನೆ, ಪ್ರೇಮಿಸ್ತಾನೆ. ನನ್ನ ಶ್ರೇಷ್ಠ ಭಕ್ತ ಅನ್ನುವಂಥ ಭಾವ ಅದು ಶಿವನಿಗೆ ಬರ್ತದೆ. ಅಂದ್ರೆ ನಾವು ಭಕ್ತ ಆಗ್ಬೇಕಂದ್ರೆ ನಮ್ಮಲ್ಲಿ ಅಹಂಕಾರ ಅನ್ನೋದು ಬರಬಾರದು. ಅಹಂಕಾರ ಬಂತು ಅಂದ್ರೆ ನಮಗೆ ಯಾರೂ ಒಪ್ಪಿಕೊಳ್ಳೋದಿಲ್ಲ, ಅಪ್ಪಿಕೊಳ್ಳೋದಿಲ್ಲ ಅನ್ನೋ
ಅನ್ನುವಂಥ ಮಾತು. ಅದಕ್ಕೆ ಯಾವಾಗಲೂ ಸಹಿತ ಅಹಂಕಾರಿಗಳಾಗಿ ಬದುಕುವ ಬದಲು ನಿರಹಂಕಾರಿಗಳಾಗಿ ನಾವು ಸೇವೆಯನ್ನು ಸಲ್ಲಿಸಿದರೆ ನಮ್ಮ ಸೇವಾ ಅದು ಭಗವಂತನಿಗೆ ಮುಟ್ಟುತ್ತದೆ ಅನ್ನುವಂಥ ಮಾತುಗಳನ್ನು ನಾವು ಹೇಳುವುದರೊಂದಿಗೆ ಇವತ್ತಿನ ವಿಷಯಕ್ಕೆ ನಾನು ಬರೋದಂತೆ ನಿನ್ನೆಯ ದಿನ ವಿಭೂತಿ ರುದ್ರಾಕ್ಷಿಯ ಮಹತ್ವವನ್ನು ತಿಳ್ಕೊಂಡಿದ್ವಿ. ಇವತ್ತಿನ ವಿಷಯ ಮಂತ್ರ ಆರೋಗ್ಯದ ಪ್ರಸಾದ. ಅಷ್ಟಾವರಣಗಳನ್ನು ಮುಗಿಸಬೇಕು. ನಾಳೆಗೆ ಮದುವೆ ಕಾರ್ಯಕ್ರಮ. ನಾಳೆ ಮದುವೆ ಆಗಬೇಕು ಅಂದ್ರೆ ಶರಣರ ಮದುವೆ ಐತಿ. ಆಮೇಲೆ ಕನ್ಯಾ ಹುಡುಕಾಡೋದು, ಕನ್ಯಾ ಹುಡುಕಾಡಿಕೊಂಡು ರೆಡಿ ಮಾಡಿಕೊಂಡು ಕನ್ಯಾ ನೋಡಿದ ಮೇಲೆ ಮದುವೆ ಕಾರ್ಯಕ್ರಮ ಇರ್ತದೆ. ಸಂಕ್ಷಿಪ್ತವಾದ ಅಷ್ಟಾವರಣದ ಬಗ್ಗೆ ನಾನು ಹೇಳಿಬಿಡ್ತೇನೆ ಇವತ್ತಿನ